ನಾವು ಇಷ್ಟೇ ನಿವೇದನೆ ಮಾಡೋದು. ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ನಾವು ಆದಷ್ಟು ಮಧ್ಯಪ್ರವೇಶ ಮಾಡೋದಕ್ಕೆ ಬಯಸೋದಿಲ್ಲ. ಆದರೆ ಸಮಸ್ಯೆ ಏನು ಬರುತ್ತೆ, 4,300 ಕೋಟಿ ಪರಿಹಾರ ಕೊಟ್ಟಿದ್ದು ಬರಗಾಲಕ್ಕೆ, 38 ಲಕ್ಷ ರೈತರಿಗೆ ಪರಿಹಾರ ಕೊಟ್ಟೂ ಕೂಡ ಇವರು ಇಲ್ಲ ಅನ್ನೋ ತರ ಮಾತಾಡಿದ್ರೆ ನೀವೇ ಹೇಳಿ ನಾವು ಸುಮ್ಮನೆ ಕೊಡ್ಬೇಕಾ? ಈ ವರ್ಷ 2,249 ಕೋಟಿ ಪರಿಹಾರ ಕೊಟ್ಟಿದ್ದೀವಿ. 2,249 ಕೋಟಿ ಕೊಟ್ಟಿದ್ದೇವೆ ಈ ವರ್ಷದ್ದು. 14,21,000 ರೈತರಿಗೆ. ಆ ವರ್ಷದಲ್ಲಿ 4,300 ಕೋಟಿ ಕೊಟ್ಟಿದ್ದು. ಏನು ಕೊಟ್ಟೇ ಇಲ್ಲ ಅನ್ನೋ ತರ ಇವ್ರು ಮಾತಾಡ್ಬಿಟ್ರೆ ನಾವು ಸುಮ್ಮನೆ ಇರಕ್ಕಾಗುತ್ತಾ ಅನ್ನೋದು ಅಷ್ಟೇ ವಿಷಯ. ಹಾಗಾಗಿ ನಾವು ನಮ್ಮದು ಎಲ್ಲಿ ವೈಫಲ್ಯ ಇದೆ ಅದನ್ನ ಅವರು ಟೀಕೆ ಮಾಡ್ಲಿ, ಅವರ ಜವಾಬ್ದಾರಿ ಇದೆ, ಹಕ್ಕಿದೆ. ನಾವು ಕೇಳ್ತೇವೆ ಟೀಕೆ ಮಾಡಿದ್ರು. ಮಾಡಿರೋ ಕೆಲಸನ ಮಾಡೇ ಇಲ್ಲ ಅಂತೇಳಿ ಗೋಯ್ಬಲ್ಸ್ ತತ್ವವನ್ನ ಅನುಸರಿಸಿದ್ರೆ ಸುಮ್ಮನೆ ಕೂರೋದು ಕಷ್ಟ ಆಗುತ್ತೆ ಅಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೇವೆ ಅಷ್ಟೇ. ಚರ್ಚೆ ಸಕಾರಾತ್ಮಕವಾಗ್ಲಿ ಅಂತ ನಿಮ್ಮ ಮುಖಾಂತರ ಅವರಲ್ಲಿ ಮನವಿ. ಇನ್ನೊಂದು ನೀವು ಸ್ಪಷ್ಟೀಕರಣ ಕೊಡ್ಲಿಲ್ಲ. NDRF ಅಲ್ಲಿ 1 ರೂಪಾಯಿನೂ ಕೂಡ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಅಲ್ಲ ಈಗ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೇನೆ. ನೀವು ಉತ್ತರ ಕೊಡುವಾಗ ಹೇಳ್ತೀರಿ. ರಾಯರೆಡ್ಡಿ ಅವರು ಹೇಳೋದು ಸಚಿವರು ಹೇಳ್ಬೇಕಾಗಿಲ್ಲ, ಉತ್ತರ ಕೊಡುವಾಗ ಹೇಳ್ತೀರಿ. ದಯವಿಟ್ಟು ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ನಾವು ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಅನ್ನ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗಳು ನಾನು ಇಬ್ರು ಹೋಗಿ ಕೊಟ್ಟಿದ್ದೀವಿ, ಇದ್ರಲ್ಲಿ 1 ಪೈಸಾನು ಬಂದಿಲ್ಲವಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಮೆಮೊರಾಂಡಮ್ ಹೇಳಿಲ್ಲವಲ್ಲ ನೀವು, ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಕೊಟ್ಟು ಕೂಡ ಇಲ್ಲಿವರೆಗೂ 1 ಪೈಸಾ ದುಡ್ಡು ಬಂದಿಲ್ಲವಲ್ಲ, ಅದನ್ನ ಯಾಕೆ ಹೇಳಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಸತ್ಯ. ಸರಿ ಸರಿ ಹೇಳಿ ಕೊಡಿಸಿ ಅಶೋಕ್ ಅವರೇ, ಸ್ವಲ್ಪ ಕೊಡಿಸಿದ್ರೆ ಅನುಕೂಲ ಆಯ್ತು. ಅವ್ರು ಮಾತಾಡಿದ ಮೇಲೆ ನೀವು ಆಮೇಲೆ ಹೇಳ್ರಿ. ಈಗ ನಾನು ಒಂದೇ ನಿಮಿಷ ತಾಳ, ನಾನು ಅವ್ರ ಪ್ರಣಾಳಿಕೆ ಬಗ್ಗೆನೂ ಟೀಕೆ ಮಾಡಿದ್ದೀನಿ, ಅವ್ರ ಟ್ವೀಟ್ ಬಗ್ಗೆನೂ ಮಾತಾಡಿದ್ದೀನಿ. ಅದಕ್ಕೆಲ್ಲ ರಿಪ್ಲೈ ಮಾಡ್ಬಿಡ್ಲಿ, ಆಮೇಲೆ ನಾನು ಮಾತಾಡ್ಲಿ. ಮತ್ತೆ ಮಾತಾಡ ಆಗಲ್ಲ, ಎಲ್ಲ ಹೇಳ್ಬಿಡ್ಲಿ, ಆಮೇಲೆ ಮಾತಾಡ್ಲಿ. ಇಲ್ಲ ಮಾತಾಡ್ಲಿ, ನಮ್ಗೆ ಬೇಜಾರಿಲ್ಲ, ಅವಕಾಶ ಕೊಡ್ತಾ ಇದ್ದೀನಿ ಅವ್ರಿಗೆ, ಟೀಕೆ ಮಾಡ್ಲಿ. ಇಲ್ಲ ಇಲ್ಲ ಮಾತಾಡುವಾಗ ನಾವು ಡಿಸ್ಟರ್ಬ್ ಮಾಡ್ಬೇಕಂತಲ್ಲ, ಅವ್ರಿಗೆ ಕೆಲವು ವಿಚಾರಗಳನ್ನ ಅವ್ರಿಗೆ ಹೇಳ್ಬೇಕು, ಸತ್ಯ ಇದ್ದಿದ್ದು ಅಂತ ಹೇಳಿದ್ರೆ. ಅಧ್ಯಕ್ಷರೇ, ಅವರು ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡಿದಾಗ ನಾವು ಏನು ಅಂದಿಲ್ಲ, ಟೀಕೆ ಮಾಡಿದಾಗ ಏನು ಅಂದಿಲ್ಲ. ಅವರೇ ಹೆಸರು ಪ್ರಸ್ತಾವನೆ ಮಾಡಿದ್ರು, ಅವರೇ ಹೇಳಿದ್ರು, ಅವಾಗ ತಾನೇ ಎದ್ದಿದ್ದು. ಅಲ್ಲಿ ತನಕ ನಾವು ಯಾರನ್ನ ಎದ್ದಿದ್ವಾ? ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡಿದಾಗ, ಮಾರ್ಕ್ಸ್ ಕಾರ್ಡ್ ಅನ್ನ ತೋರಿಸಿದಾಗ, ಅಥವಾ ಏನಾದ್ರು ಅಂಕಿಅಂಶ ಕೊಟ್ಟಾಗ ನಾವೇನಾದ್ರೂ ಎದ್ದಿದ್ವಾ? ಇಲ್ಲ, ಹೆಸರು ಇಟ್ಟು ಕಳೆದ್ರು, ಅದಕ್ಕೆ ಎದ್ದು ಇಂಟರ್ವೆನ್ಷನ್ ಆಗ್ಬಾರ್ದಾ? ಈಗ ನಾನು ಮಾತಾಡಿದ್ದೆ ಸತ್ಯ, ನಾನು ಮಾತಾಡಿದ ಕಲ್ಲಲ್ಲಿ ಕೆತ್ತಬೇಕು ಅಂತ ಹೇಳಿದ್ರೆ ಅದೇಂಗಾಗ್ತದೆ ಅಧ್ಯಕ್ಷರೇ? ಸದನ ಇದೆ ಅಲ್ಲ. ಈಗ ನೀವು ಅಂಕಿಅಂಶಗಳು ಕೊಡಿ, ಸತ್ಯ ಟೀಕೆ ಮಾಡಿ, ಹೇಳ್ದಂಗೆ ಸಕಾರಾತ್ಮಕ ಮಾಡಿ. ನಾವು ಕೂತ್ಕೊಳ್ಬೇಕಂದ್ರೆ ಏನಿದೆ, ಜನರು ತಾಕತ್ತಿಲ್ಲ ಅಂತಂದ್ರೆ ಆಡಳಿತ ನಡೆಸೋರು ವಿರೋಧ ಪಕ್ಷ ಸಲಹೆ ತಗೊಳ್ಳಿ ದಯವಿಟ್ಟು. ಅಧ್ಯಕ್ಷರೇ, ಸರ್ ನಿಮ್ಮ ಹತ್ರ ಏನು ಇಲ್ಲ ಮಾತಾಡಕ್ಕೆ, ಬಿಟ್ಬಿಡಿ. ಸುಮ್ಮನೆ ಯಾಕೆ ಬಾಯಿ ತೆಗಿಸ್ತೀರಿ? ನಂದು ಏನು ಇಲ್ಲ ನಮ್ಮ ಹತ್ರ ಮಾತಾಡಕ್ಕೆ. MSP ಯಾರು ನಿಗದಿ ನೀವು